ನಿನ್ನೆ ಧ್ರುವ ಸರ್ಜಾ ಅವರು ಈ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಒಂದು ಮಾತು ಹೇಳಿದ್ರು. ನನಗೆ ಅವರು ಬರ್ದಿರೋದು ತಪ್ಪು ಅಂತ ಅನಿಸ್ಲಿಲ್ಲ. ಯಾಕೆ ಅಂತಂದ್ರೆ ನಾನು ವಿಡಿಯೋ ಸಮೇತ ನೋಡಿದೆ. ವಿಡಿಯೋ ಸಮೇತ ನೋಡಿದಾಗ ನಮ್ಗೆ ಆ ಥಾಟ್ ಬೇರೆ ಥಾಟೇ ಬರಲ್ಲ ನಮ್ಗೆ. ನೀವು ವಿಡಿಯೋ ನೋಡಿದ್ರೆ ಯಾರ್ಯಾರು ಮಾತಾಡಿದ್ರು ಅವ್ರಿಗೆಲ್ಲ ಹೋಗಿ ಹೊಡೆದು ಬಿಡ್ತೀರಾ. ಓಕೆ, ಏನಕ್ಕೆ ಅಂದ್ರೆ ಆ ಹುಡುಗಿನ ಕೈ ಹಿಡ್ಕೊಂಡು ಹೇಳೋದಿಲ್ಲ, ಅದು ಟಚ್ಚೇ ಆಗಲ್ಲಂತೆ, ಅದನ್ನು ಟಚ್ಚೇ ಮಾಡಿಲ್ಲ. ಇಟ್ಸ್ ನಾಟ್ ಲೈಕ್ ಎನಿ ವಲ್ಗರ್ ಶಾಟ್. ಒಂದು ವಲ್ಗರ್ ಶಾಟ್ ಕ್ಯಾಮ್ರಾ ಹಿಂಗೂ ಇಟ್ಟಿಲ್ಲ ನಾವು. ಓಕೆ, ಕೆನಾಟ್. ಯಾಕೆಂದ್ರೆ ಐ ನೋ ವೆಲ್, ನಂದೇ ಆದ ಒಂದು ಫ್ಯಾನ್ಸ್ ವರ್ಗ ಇದೆ. ನನ್ನನ್ನು ಹೆಣ್ಮಕ್ಳು ತುಂಬ ತಾಯಿಂದಿರು ಹೆಣ್ಮಕ್ಳು ತುಂಬ ಪ್ರೀತಿ ಮಾಡಿ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಐ ನೋ ಹೌ ಕ್ಯಾನ್ ಪ್ರೊಜೆಕ್ಟ್ ಹೆಣ್ಮಗುನ ನಾನು ಯಾವ ಥರ ತೋರಿಸ್ಬೇಕು ನಾನು ತೋರಿಸಿ, ನಂಗೆ ಗೊತ್ತಿದೆ. ಅದರಲ್ಲಿ ಎಂಟರ್ಟೈನ್ಮೆಂಟ್ ಎಷ್ಟು ಚೆನ್ನಾಗಿ ಮಾಡಬೇಕು, ಅದನ್ನ ಹೆಂಗೆ ಮಾಡಬೇಕು ಅಂತ. ಇವತ್ತು ಅದನ್ನು ನೋಡಿದವ್ರು ಎಲ್ಲರೂ ಅದೇ ಹೇಳಿದ್ರು. ಎಲ್ಲರಿಗೂ ದೊಡ್ಡವ್ರಿಗೆಲ್ಲ ತೋರಿಸಿ ಸಹ, ನಾಟ್ ಎ ಸ್ಮಾಲ್ ವ್ಯಕ್ತಿಗಳಲ್ಲ, ಓಕೆ, ದೊಡ್ಡ ಇವ್ರುಗಳಿಗೆ ತೋರಿಸಿ, ಸೆಂಟ್ರಲ್ ಅವ್ರಿಗೆಲ್ಲ ಏನು ಇಲ್ವಲ್ಲೋ ಇದರಲ್ಲಿ, ಯಾಕೆ ಏನಕ್ಕೆ ಟಾರ್ಗೆಟ್ ಮಾಡಿದ್ರು ಅಂತ ಇವತ್ತು ನನಗೆ ಅಲ್ಲ. ನಮ್ಮ ಕನ್ನಡದವ್ರಿಗಿಂತ ಜಾಸ್ತಿ ವಿರೋಧ ವ್ಯಕ್ತವಾಗಿದ್ದು ಹಿಂದಿ ಬೆಲ್ಟ್ ಅಲ್ಲಿ. ಅದು ಯಾಕೆ ಗೊತ್ತಿಲ್ಲ, ಅಲ್ಲಿ ನಮ್ಮನ್ನು ಸೇರಿಸ್ಬೇಕೋ ಬೇಡ ಅಂತ ಏನಾದ್ರು ಡಿಸೈಡ್ ಮಾಡ್ಕೊಂಡವ್ರು ಏನೋ ಗೊತ್ತಿಲ್ಲ. ಐ ಡೋಂಟ್ ನೋ ರಿಯಲಿ. ಜಾಸ್ತಿ ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ಕೂಡ ನೋಟಿಸ್ ಬಂತು. ನಾನು ಅಲ್ಲೂ ಎಕ್ಸ್ಪ್ಲೈನ್ ಮಾಡಿದೆ ಅವ್ರಿಗೆ. ಹೌದಾ, ನಿಮ್ಮಲ್ಲಿ ಏನಿದೆ, ನಮ್ಮಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ನಿಮ್ಮಲ್ಲಿ ಇಲ್ವಲ್ಲ ವಲ್ಗಾರಿಟಿ ಅಂದ್ರು ಅವರು. ಹೌದು, ನಿಮ್ಮಲ್ಲಿ ಏನು ಇಲ್ಲಲ್ಲ ಆ ಥರ. ಹೌದು, ಮತ್ತು ಹಿಂದಿ ಯಾಕೆ ಹಂಗಿದಾಯ್ತು? ಹಿಂದಿ ಐ ಡೋಂಟ್ ನೋ. ಹಿಂದಿ ನಮ್ಗೆ ಅದು ಇದಾಗಲಿಲ್ಲ, ಕನೆಕ್ಟ್ ಆಗಲಿಲ್ಲ ಜಾಸ್ತಿ. ನನಗೆ ಅದು ಅರ್ಥ ಆಗಿಲ್ಲ ಸಾಹಿತ್ಯ. ಸೊ ದೆನ್ ಓಕೆ, ಚೇಂಜ್ ಇಟ್ ಪ್ಲೀಸ್. ಒಂದು ರೆಸ್ಪೆಕ್ಟ್ಫುಲ್ ಆಗಿ, ಪಾಪ ಅವರು ನಾವೆಷ್ಟು ಪ್ರೀತಿ ವಿಶ್ವಾಸದಿಂದ ಅವ್ರು ಕರೆದ ತಕ್ಷಣ ಓದಿ ಅವರು ಅದೇ ರೆಸ್ಪೆಕ್ಟ್. ಓಕೆ, ಚಲೋ, ಹಂಗೆ ಮಾಡಬಾರ್ದು ನೀವು. ಓಕೆ, ನೀವೆಲ್ಲ ದೊಡ್ಡ ಡೈರೆಕ್ಟ್ರು, ಎಷ್ಟು ಹೆಸರಿದೆ ನಿಮಗೆ, ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ ನಾವು. ಹೆಣ್ಮಕ್ಳು ತಾಯಿದಿರಿಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಾ ಪ್ರೇಮ್ ಅವರೇ ನೀವು ಅಂತಂದರು. ಥ್ಯಾಂಕ್ ಯು ಮೇಡಮ್, ಐ ಆಮ್ ರಿಯಲಿ ಸಾರಿ ಫಾರ್ ದಿಸ್. ನಾನು ರೈಟ್ರ್ ಆ್ಯಕ್ಚುಲಿ, ಇದಕ್ಕೆ ಮೂಲ ನಾನು ರೈಟ್ರ್ ಆಗಿರೋದ್ರಿಂದ. ಸೊ ಯಾರೂ ಹೊಣೆಗಾರಲ್ಲ, ನಾನೇ ಹೊಣೆಗಾರ ಮೇಡಮ್. ಐ ಆಮ್ ರಿಯಲಿ ವೆರಿ ಸಾರಿ ಅಂತಬಿಟ್ಟು ನಾನು ಕೇಳ್ಬಿಟ್ಟೆ ಬಂದೆ ನಾನು. ಸೊ ಅವಳು 100 ಹೇಳಿದ್ಲು ಇದಕ್ಕೆ ನಾನು ಹೊಣೆಗಾರ ಅಲ್ಲ ಅಂತ. ಹೌದು, ನಾನು ಅವತ್ತು ಹೇಳಿದೆ, ಪಾಪ ಹುಡುಗಿಗೆ ಏನೂ ಗೊತ್ತಿಲ್ಲ ಬಿಡಿ. ಸೊ ಓಕೆ, ಆ ಹುಡುಗಿ ಬಂದ್ಬಿಟ್ಟು ನಾನು ಕನ್ನಡ ಶೂಟ್ ಮಾಡಿದ್ದು. ಅಲ್ಲ, ಅವರಿಗೆ ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ. ಈಗ ಸಾಹಿತ್ಯದ ಮೀನಿಂಗ್ ಗೊತ್ತಿಲ್ದಿರಾನೆ ಯಾರೋ ಬಂದು ಆಕ್ಟ್ ಮಾಡಲ್ಲ. ಹೌದು, ಇಲ್ಲ ಅದಿತ್ತು. ಅದು ನೀವು ಅವಾಗ ಸಾಂಗ್ ರಿಲೀಸ್ ಟೈಮಲ್ಲಿ ಇದ್ರಿ. ಅವಳು ಹೇಳಿದ್ಲು, ಇದು ಐ ನೋ ವೆಲ್ ಹೌ ಟು, ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್, ನಾನು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ ಅಂತೆಲ್ಲ ಹೇಳಿದ್ಲು. ಅದೆಲ್ಲ ಹೇಳಾದ್ಮೇಲೆ ಅವಳಿಗೆ ಒಂದು ಸ್ವಲ್ಪ ಭಯ ಆಯ್ತೇನೋ ಪಾಪ. ಆ ಭಯದಿಂದ ನನಗೆ ಐ ಡೋಂಟ್ ನೋ ಅನ್ನೋ ಇದ್ರಲ್ಲಿ ಹೇಳಿದ್ಲು. ಸೊ ಟೀಮ್ನ ಬಿಟ್ಕೊಟ್ಲು ಅಂತ ಇದಾಯಿತು. ಎನಿವೆ, ಪಾಪ ಅವು ಹೆಣ್ಮಗು ಎಲ್ಲೋ ಒಂದು ಕಡೆ ಫೇಸ್ ಮಾಡೋಕ್ಕೆ ಎದುರಿಸೋಕ್ಕಾಗಲಿಲ್ಲ ಅನ್ನೋ ದೃಷ್ಟಿಯಿಂದ ಅವಳು ಏನು ಹಂಗೆ ಅಂದಿರ್ಬೋದು. ಸೊ ಹಂಗನ್ಬಿಟ್ಟು ನಾನು ಅವಳನ್ನೇ NCW ಇದರಲ್ಲಿ ಬಿಟ್ಕೊಡ್ಲಿಲ್ಲ. ಯಾಕೆಂದರೆ ಅವಳು ಒಂದು ಹುಡುಗಿ ಆದ ಕಾರಣ ನಾನು ತೊಗೊಳಗೆ ಅವಳ ಮೇಲೆ ಒಪ್ಪೋದು ವರ್ಷದ ತಪ್ಪಾಗುತ್ತೆ. ಸೊ ನನ್ನ ತಪ್ಪು ಮೇಡಮ್, ಸೊ ಪ್ಲೀಸ್ ಸಾರಿ ಅಂತೇಳಿ ಅವರು ಇಸ್ ಎ ಗ್ರೇಟ್ ಮ್ಯಾನ್ ಚಲೋ ಅಂದರು ಪಾಪ. ಸೊ ಸಿಂಪಲ್. ನಾನು ಯಾಕೆ ಅವಳ ಮೇಲೆ ಲಕ್ಷ್ಮಿ ತೊಗೊಂಡೋಗಿ ಅಪೋದ ಹೊರಿಸ್ಬೇಕು? ಯಾಕೆ ಅವಳನ್ನ ಕಾಂಟ್ರವರ್ಸಿ ಮಾಡ್ಬೇಕು? ಇಲ್ಲ ನಿನ್ಗೆ ಗೊತ್ತಿರಲಿಲ್ವಾ, ನಿನ್ಗೆ ಅದಾಗಲಿಲ್ವಾ, ಏನು ಯೂಸ್ ಇಲ್ಲ. ಒಂದು ಸಾರಿ ಅಥವಾ ಒಂದು ಥ್ಯಾಂಕ್ಸು ಎಷ್ಟೊಂದು ಅನಾಹುತಗಳನ್ನ ತಪ್ಪಿಸ್ಬಿಡುತ್ತೆ ಮಗನೇ. ಆಮೇಲೆ ಮಾತಾಡಬೇಕಾದ್ರೆ ನಾವು ತುಂಬ ಯೋಚನೆ ಮಾಡಿ ಮಾತಾಡ್ಬೇಕು. ಏನೇ ಪದ ಮಾತಾಡಬೇಕಾದ್ರೂ ತುಂಬ ಯೋಚನೆ ಮಾಡಿ ಮಾತಾಡೋದು. ಇನ್ನೊಬ್ರಿಗೆ ಹರ್ಟ್ ಮಾಡೋಕ್ಕೆ ಯಾವತ್ತೂ ಮಾತಾಡಬಾರ್ದು. ಇನ್ನೊಬ್ರಿಗೆ ನಮ್ಮಿಂದ ತೊಂದರೆ ಮಾಡಕ್ಕೆ ಕೊಡಬಾರ್ದು. ಈಸ್ ಶಿ ಪರ್ಟೈನಿಂಗ್ ಓನ್ಲಿ ಟು ದಟ್ ಪರ್ಟಿಕ್ಯುಲರ್ ಸಾಂಗ್ ಆರ್ ಒಂದು ಕ್ಯಾರೆಕ್ಟರ್ ಆಗಿದ್ದಾರೆ ನೋರಾ ಅವರು? ಇಲ್ಲ, ಪರ್ಟಿಕ್ಯುಲರ್ ಅದು ಈ ಸಿನಿಮಾದಲ್ಲಿ ಹಂಗಿದೆ. ನೆಕ್ಸ್ಟ್ ಸಿನಿಮಾದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಆ ಥರ ಕನೆಕ್ಟ್ ಆಗ್ತೀವಿ. ಎಲ್ಲ ಕನೆಕ್ಟ್ ಪಾತ್ರಗಳು ಕಂದ. ಓಕೆ, ಎಲ್ಲ ಕನೆಕ್ಟಿಂಗ್ ಪಾತ್ರಗಳು ಪೂರ. ನಿಮ್ಮ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ ನಿಮ್ಮ ಸ್ಟ್ರೆಂತ್. ಟೆಕ್ನಿಕಲಿ ಸಿನಿಮಾ ತುಂಬಾ ಸ್ಟ್ರಾಂಗ್ ಇದೆ ಅಂತ ನಮಗೆ ಸ್ಯಾಂಪಲ್ಸ್ ನೋಡಿದ್ರೆ ಅನ್ಸುತ್ತೆ. ಆಬ್ವಿಯಸ್ಲಿ ನೀವು ಎಂತ ಒಳ್ಳೆ ಬರಹಗಾರರು, ನಿಮ್ಮ ಜೊತೆ ಆ ಥರದ ಒಂದು ಒಳ್ಳೆ ಬರಹಗಾರರ ಟೀಮ್ ಇದೆ. ಕ್ರಾಂತಿ ಅವ್ರನ್ನ ನೀವು ಮನ್ಸು ಮಾಡಿದ್ರೆ ತುಂಬಾ ಎಸ್ಟಾಬ್ಲಿಷ್ಡ್ ಒಳ್ಳೆ ಸ್ಟಾರ್ ರೈಟರ್ಗಳನ್ನ ಕರ್ಕೊಂಡ್ಬಂದು ಬರ್ಸ್ಬೋದಿತ್ತು, ನೀವೇ ಬರಿಬೋದಿತ್ತು ಫ್ರೀ ಇದ್ದಿದ್ರೆ. ಸೊ ಒಬ್ಬ ಸಣ್ಣ ಹುಡುಗನ ಮೇಲೆ ಅಷ್ಟು ದೊಡ್ಡ ಭಾರ ಹಾಕಿ ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊರಿಸ್ತೀರಾ ಅಂತಂದ್ರೆ ಏನು ನೋಡಿದ್ದೀರಾ ಅವರಲ್ಲಿ ಅಂತ? ಆಲ್ಮೋಸ್ಟ್ ಆಲ್ ಮಗನೇ, ನಾನು ಸ್ಟಾರ್ಟಿಂಗ್ ಸಿನಿಮಾ ಮಾಡಿದಾಗ್ಲೂ, ಕರಿಯರ್ ಸಿನಿಮಾ ಮಾಡಿದಾಗ್ಲೂ ಹೊಸ ರೈಟ್ರು ಡೈಲಾಗ್. ಓಕೆ, ನಾನು ಬರದೆ, ಬಟ್ ಹೊಸ ರೈಟ್ರು. ಅಲ್ಲಿಂದ ಎಕ್ಸ್ಕ್ಯೂಸ್ ಮೀ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ ಸಾಯಿಯವರು, ಮಳವಳ್ಳಿ ಸಾಯಿಯವರು. ಹೌದು, ಓಕೆ. ಅವರು ಯಾವುದೋ ಒಂದು ಸಿನಿಮಾ ಮಾಡಿದರು, ಸ್ಮಾಲ್ ಬಜೆಟ್ ಸಿನಿಮಾ ಆ್ಯಕ್ಟ್ ಮಾಡ್ತಿದ್ರು. ಬರ್ರಿ ಯಾವ ಊರ್ರಿ ಹಿಂದೆ, ಅದೇ ಮಳವಳ್ಳಿ ಸರ್ ಅಂದರು. ಆಮೇಲೆ ಇದು ಉದಯರಂಗ ಪ್ರಸಾದ್ ಬಂದ್ಬಿಡ್ತೀರಾ ಸುಮ್ಮನೆ ನೀವು ಇಲ್ಲಿ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಅವರು ರೆಡಿ ಮಾಡಿದ್ವಿ, ಅವ್ರು ಬರೆದ್ರು. ಅವರು ನಂಬರ್ 1 ರೈಟರ್ ಆದರು. ವೆಲ್ ಗುಡ್ ನೇಮ್ ಆ್ಯಂಡ್ ಫೇಮ್ ಎಲ್ಲ ಅವ್ರಿಗೆ. ಆ್ಯಂಡ್ ಸುಮಾರು ಪಿಕ್ಚರ್, ಒಂದು 100 ಪಿಕ್ಚರ್ ಬರೆದ್ರು ಅವರು. ಸೊ ಅದಾದಮೇಲೆ ಪ್ರತಿಯೊಬ್ಬನೂ, ಅದಾದಮೇಲೆ ಆನಂದ್ ಪ್ರಿಯ, ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರ ತಮ್ಮ, ಅವನಿಗೂ ಕೊಟ್ಟೆ. ಅದಾದಮೇಲೆ ನಮ್ಮ ವಿಜಯ್ ಈಶ್ವರ್, ಅವನಿಗೂ ಕೊಟ್ಟೆ. ಇದರ ನಡುವೆ ಸುಮಾರು ಜನ ಸಾಹಿತ್ಯಗಳಿಗೆ ಬರೆಸ್ತೆ, ಹೊಸ ಹುಡುಗರು, ನನ್ನ ಹುಡುಗರೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು. ಮಂಜುನಾಥ್
ಮಂಜು ಬರ್ದ, ಎಂತ ಸಾಂಗ್ಗಳು ಎಂತ 2 ಸಾಂಗ್ಗಳು ಬರ್ದ, ಅದ್ಭುತವಾದ ಸಾಂಗ್ಗಳು ಬರ್ದ. ಅದಾದ್ಮೇಲೆ ಅವನ ಜೊತೆ ಇದ್ದವರೆಲ್ಲ ದೇವು ಮತ್ತು ಇವರೆಲ್ಲ ರಕ್ಕಸಪುರದಲ್ಲಿ ರವಿ ಪಿಕ್ಚರ್ ಡೈರೆಕ್ಟ್ ಮಾಡ್ದ, ಅದಕ್ಕೆ ಸಾಂಗ್ ಬರೆಸ್ದೆ, ನೀವು ಬರೀರ್ಲಾ ಅಂತ. ನೆಕ್ಸ್ಟ್ ನಂದಕ್ಕೆ ಬರೀರ್ಲಾ ನೀವು ಅಂತ. ನಾನು ಒಬ್ಬನೇ ಮಾಡಬೇಕು ಅಂತ ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ. ನಾನು ಬೇಡಿಕೆ ಬೇಡ್ರಪ್ಪ, ನೀವು ಮಾಡಿ ತಂದುಕೊಡಿ, ನಾನು ನಿಮಗೆ ರೆಡಿ ಮಾಡಿಕೊಡ್ತೀನಿ, ತಿದ್ಕೊಡ್ತೀನಿ, ನಾನು ತೊಂದರೆ ಇಲ್ಲ ಅನ್ನೋ ಇದಕ್ಕೆ. ಅದರಲ್ಲಿ ಗಾಂಧಿನ ತಗೊಂಡ್ಬಿಟ್ಟೆ. ಗಾಂಧಿ ತಂದ್ಬಿಟ್ಟು ಒಂದು ಸರಿ ಒಂದು ಇದಕ್ಕೆ ಕೊಟ್ಟೆ ಅವನಿಗೆ, ಮಗನೇ ಬರೆಯೋ ಅಂತ. ತುಂಬ ಚೆನ್ನಾಗಿ ಬರ್ದ. ಒಂದು ಡೈಲಾಗ್ 2-3 ಡೈಲಾಗ್ಸ್ ತುಂಬ ಸಖತ್ತಾಗಿ ಪಂಚ ಕೊಟ್ಟ. ಬರೆಯೋ ನನ್ನ ಮಗನೇ ನೀನು ಅಂದ್ಬಿಟ್ಟು ಕೊಟ್ಟೆ ಅವನಿಗೆ. ಚೆನ್ನಾಗಿ ಅದ್ಭುತವಾಗಿ ರೈಟ್ರು ಅವನು, ಒಳ್ಳೆ ರೈಟ್ರು. ನನ್ನ ಕಮರ್ಷಿಯಲ್ಲು ಮತ್ತು ನನ್ನ ವೇವ್ ಲೆಂತು, ನನ್ನ ಸ್ಟೈಲು, ನನ್ನ ಸ್ಟ್ರೆಂತು ಅವನಿಗೆ ಈಗ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ.